ಧರಣಿಗರ್ಭಸಂಭೂತಂ ವಿದ್ಯುತ್ಕಾಂತ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂತಂ ಮಂಗಳಂ ಪ್ರಣಮಾಮ್ಯಹಂ. ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ 2ನೇ ತಾರೀಕಿಂದ 8ನೇ ತಾರೀಕುವರೆಗೂ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಾರ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿರುತ್ತೆ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಸ್ಥಿರವಾದ ಪ್ರಗತಿಯನ್ನು ನೀವು ನೋಡಬಹುದು. ನಿಮ್ಮ ರಾಶ್ಯಾಧಿಪತಿ ಕುಜ ಬಂದು ಇಷ್ಟು ದಿನ ವೃಷಭ ರಾಶಿಯಲ್ಲಿದ್ದು ಆಗಸ್ಟ್ 2ನೇ ತಾರೀಕಿಗೆ ಸಪ್ತಮದಿಂದ ಅಷ್ಟಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ. ಇಲ್ಲಿ ಬುಧ ಕೂಡ ಸ್ಥಿತನಾಗಿದ್ದಾನೆ ಅಷ್ಟಮದಲ್ಲಿ. ಕೆಲಸದಲ್ಲಿ ಹೊಸ ಪ್ರಾಜೆಕ್ಟ್ ಆರಂಭ ಮಾಡಬೇಕಂತ ಅಂದ್ಕೊಂಡಿದ್ರೇನೋ ಅಥವಾ ವ್ಯಾಪಾರಕ್ಕೆ ಹಣ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನೀವು ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಕೂಡ ಆತುರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಲಾಭ ನಷ್ಟಗಳ ಸಂಪೂರ್ಣ ಮಾಹಿತಿ ಪಡೆದು ಬಜೆಟ್ ಸಿದ್ಧಪಡಿಸಿ ಅನುಭವಿಗಳ ಅಂದರೆ ಎಕ್ಸ್ಪೀರಿಯನ್ಸ್ ಪರ್ಸನ್ ಇರ್ತಾರಲ್ವ ಅವರ ಹತ್ರ ಸಲಹೆ ಪಡೆದ ನಂತರವೇ ಮುನ್ನಡೆಯಬೇಕು. ನೀವು ಶೇರ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿರಲಿ ಅಥವಾ ಯಾರಿಗಾದರೂ ಸಾಲ ನೀಡುವುದಿರಲಿ ಅವಾಯ್ಡ್ ಮಾಡಿ. ನೀವು ಶಾರ್ಟ್ಕಟ್ ಮೂಲಕ ಹಣ ಗಳಿಸುವ ಆಸೆಗೆ ಬೀಳಬೇಡಿ. ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಲು ವಾರದ ಬಜೆಟ್ ಪ್ಲಾನಿಂಗ್ ಮಾಡಿ. ಅನಗತ್ಯ ವಸ್ತುಗಳ ಮೇಲೆ ವೆಚ್ಚವನ್ನು ಮುಂದೂಡಿ. ಕುಟುಂಬದವರ ಜೊತೆ ಇರಲಿ ಅಥವಾ ಆಫೀಸ್ನಲ್ಲಿ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೀತಾ ಇರುವಾಗ ಕೋಪದಿಂದ ಅಥವಾ ಆವೇಶದಲ್ಲಿ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಎದುರಿರುವನು ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ಪೂರ್ತಿಯಾಗಿ ಕೇಳಿಸಿಕೊಂಡು ಯೋಚಿಸಿ ಶಾಂತವಾಗಿ ನೀವು ಮಾತಾಡಬೇಕಾಗುತ್ತೆ. ಆಫೀಸ್ನಲ್ಲಿ ಕಳೆದ ಕೆಲವು ವಾರಗಳಿಂದ ಒಂದು ಕಠಿಣವಾದ ಪ್ರಾಜೆಕ್ಟ್ ಅಥವಾ ಫೈಲ್ ಕೆಲಸ ಮುಗಿಯದೆ ಬಾಕಿ ಉಳಿದಿರುತ್ತೆ. ಈ ವಾರ ನಿಮ್ಮ ರಾಶ್ಯಾಧಿಪತಿ ಕುಜನ ಪ್ರಭಾವದಿಂದ ನಿಮಗೆ ಹೊಸ ಶಕ್ತಿ ಮತ್ತು ಏಕಾಗ್ರತೆ ತರಿಸ್ತಾನೆ ಕುಜ ಇಲ್ಲಿ. ನೀವು ಬೇರೆ ಯಾವುದೇ ಕಡೆ ಗಮನ ಹರಿಸದೆ ಹಠಕ್ಕೆ ಬಿದ್ದು ಆ ಹಳೆಯ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ. ಯಾವುದೇ ಕೆಲಸ ನೀವು ಅಂದುಕೊಂಡಿರ್ತೀರಾ ತುಂಬ ದಿನದಿಂದ ನಾಳೆ ಮಾಡೋಣ ನಾಳಿದ್ದು ಮಾಡೋಣ ಅಂತ, ಅದನ್ನು ಈ ವಾರ ಮಾಡಲೇಬೇಕು ಅಂತ ಹಠ ಹಿಡಿದು ಕೆಲಸವನ್ನು ಕಂಪ್ಲೀಟ್ ಮಾಡ್ತೀರಾ. ಅದು ಯಾವುದೇ ಕೆಲಸ ಇರಲಿ, ಬ್ಯಾಂಕ್ ಕೆಲಸ ಇರಲಿ ಅಥವಾ ಗೌರ್ಮೆಂಟ್ ವಿಚಾರದ ಡಾಕ್ಯುಮೆಂಟ್ ಕೆಲಸ ಇರಲಿ, ಯಾವುದಾದ್ರೂ ಇರಲಿ, ನಾನು ನೆಕ್ಸ್ಟ್ ವೀಕ್ ನೋಡ್ಕೊಳ್ಳೋಣ ಅಂತ ಹಾಗೆ ತಳ್ಕೊಂಡು ಬರ್ತಾ ಇರ್ತೀರಾ. ಆದರೆ ಈ ವಾರ ನೀವು ಮಾಡಲೇಬೇಕು ಅಂತ ಹಠ ಹಿಡಿದ್ಬಿಟ್ಟು ಅದು ಏನು ಅಂದ್ಕೊಂಡಿರ್ತೀರಾ ಆ ಕೆಲಸವನ್ನು ಕಂಪ್ಲೀಟ್ ಮಾಡ್ತೀರಾ. ಹೆಚ್ಚಿನ ವರ್ಕ್ಲೋಡ್ ಇರುತ್ತೆ. ಈ ಸಮಯ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದೆ. ಆದರೆ ಸಣ್ಣ ಡಿಸ್ಟ್ರಾಕ್ಷನ್ಸ್ ಆಗಬಹುದು. ನೀವು ಪ್ರತಿ ಕೆಲಸವನ್ನು ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಎಚ್ಚರಿಕೆಯಿಂದ. ಯಾವುದೇ ವಿಚಾರ ಇರಲಿ, ಮೇಲ್ನೋಟಕ್ಕೆ ನಿರ್ಧಾರ ತೆಗೆದುಕೊಳ್ಳುವ ಬದಲು ಆಳವಾಗಿ ಪರಿಶೀಲಿಸಿ ಪ್ರತಿಯೊಂದು ಸಣ್ಣ ತಪ್ಪುಗಳನ್ನು ನೋಡಿ ಅರ್ಥ ಮಾಡಿಕೊಂಡು ಯೋಜನೆ ಸಿದ್ಧಪಡಿಸಿ ಯಶಸ್ವಿಯಾಗುತ್ತೀರಾ ಈ ವಾರ ನೀವು. ವಾರದ ಅಂತ್ಯದಲ್ಲಿ ಪ್ರಭಾವಿ ವ್ಯಕ್ತಿಯಿಂದ ಹೊಸ ಅವಕಾಶಗಳ ದಾರಿ ತೆರೆಯುತ್ತೆ. ಆದಾಯ ಸ್ಥಿರವಾಗಿ ಇರುತ್ತೆ. ನಿಮಗೆ ಬರಬೇಕಾಗಿರುವ ಹಣ ನಿಮ್ಮ ಕೈಗೆ ಬಂದು ಸೇರುತ್ತೆ. ಮತ್ತು ನಿಮ್ಮ ವ್ಯಯಾಧಿಪತಿಯಾದ ಶುಕ್ರ ಕರ್ಮಸ್ಥಾನದಿಂದ ಲಾಭಸ್ಥಾನಕ್ಕೆ ಆಗಸ್ಟ್ 1ನೇ ತಾರೀಕಿಗೆ ಪ್ರವೇಶವನ್ನು ಮಾಡ್ತಾನೆ. ಈ ಸಮಯದಲ್ಲಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂದರೆ ಆದಾಯ ಚೆನ್ನಾಗಿ ಕೊಡ್ತಾನೆ ಶುಕ್ರ, ಆದರೆ ನಿಮಗೆ ಖರ್ಚು ಮಾಡಬೇಕು ಅನಿಸುತ್ತೆ. ಲಕ್ಸುರಿ ವಸ್ತುಗಳಿಗೆ, ಐಷಾರಾಮಿ ವಸ್ತುಗಳಿಗೆ ಖರ್ಚು ಮಾಡಬೇಕನ್ಸುತ್ತೆ. ಆದರೆ ನೀವು ಎಚ್ಚರಿಕೆಯಿಂದ ಖರ್ಚು ಬಗ್ಗೆ ನೀವು ಯೋಚನೆ ಮಾಡಿ ಖರ್ಚನ್ನು ಮಾಡೋದು ತುಂಬಾ ಅಗತ್ಯ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಕಷ್ಟಕರವಾದ ಸಬ್ಜೆಕ್ಟ್ಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಈ ಸಮಯ ಅನುಕೂಲಕರವಾಗಿದೆ. ನಿಮ್ಮ ಯಾವುದೇ ಡೌಟ್ಸ್ಗಳನ್ನು ಮೆಂಟರ್ಸ್ ಹತ್ರ ಗೈಡೆನ್ಸ್ ಪಡೆಯೋದು ತುಂಬಾ ಅಗತ್ಯ. ಹೆಚ್ಚಿನ ಸಮಯ ಓದಿನಲ್ಲಿ ಇರೋದ್ರಿಂದ ಮೈಂಡ್ಗೆ ಆಯಾಸ ಅನ್ನಿಸ್ಬೋದು. ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡಿ ಅದರಂತೆ ಓದಿ ಮತ್ತು ಮಧ್ಯದಲ್ಲಿ ಬ್ರೇಕ್ ತಗೊಂಡು ರೆಸ್ಟ್ ಮಾಡಿ. ಆಗ ನಿಮ್ಮ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ. ಜಾಸ್ತಿ ಸ್ಕ್ರೀನ್ ಟೈಮ್, ಮೊಬೈಲ್ ನೋಡೋದು, ಲೇಟ್ ನೈಟ್ವರೆಗೂ ಮೊಬೈಲ್ ನೋಡೋದು ನೀವು ಅವಾಯ್ಡ್ ಮಾಡಬೇಕು. ಮತ್ತು ನಿದ್ದೆಗೆ ಆದ್ಯತೆಯನ್ನು ನೀಡಬೇಕು. ನೀವು ಪ್ರತಿದಿನ 8 ಅವರ್ಸ್ ನಿದ್ದೆ ತುಂಬಾ ಇಂಪಾರ್ಟೆಂಟ್. ಆವಾಗಲೇ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ, ಓದೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗು. ಕುಟುಂಬದ ವಿಚಾರ ಹೇಳಬೇಕಾದ್ರೆ ವಾರದ ಆರಂಭದಲ್ಲೇ ಹಣಕಾಸಿನ ವಿಚಾರ ಅಥವಾ ಜಾಯಿಂಟ್ ಫೈನಾನ್ಷಿಯಲ್ ವಿಚಾರ ಇರಲಿ ಓಪನ್ ಆಗಿ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವುದು ತುಂಬಾ ಮುಖ್ಯ. ಅದರಿಂದ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಲ್ಲ. ಗ್ರಹಗಳ ಬದಲಾವಣೆಗಳಿಂದ ಮನೆಯ ವಿಚಾರವಾಗಿ ಸಣ್ಣ ಟೆನ್ಷನ್ಸ್ ಇರುತ್ತೆ. ಆಸ್ತಿಗೆ ಸಂಬಂಧಪಟ್ಟ ನಿರ್ಧಾರಗಳನ್ನು ಮಾಡುವುದು ಈ ವಾರ ನೀವು ಅವಾಯ್ಡ್ ಮಾಡಬೇಕು. ವಾರದ ಮಧ್ಯ ಕೆಲಸದ ಒತ್ತಡವನ್ನು ಮನೆಗೆ ತರಬೇಡಿ.
ಮನೆಯಲ್ಲಿ ರಿಲ್ಯಾಕ್ಸ್ ಆಗಿ ತಾಳ್ಮೆಯಿಂದ ಊಟವನ್ನು ಸವಿಯುತ್ತಾ ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನು ಕಾಪಾಡಿಕೊಳ್ಳಿ. ಕುಟುಂಬದ ಸಪೋರ್ಟು ನಿಮಗೆ ಫುಲ್ ಇರುತ್ತೆ ಈ ವಾರ. ಆದರೆ ನೀವು ಮನೆಯ ಜವಾಬ್ದಾರಿಗಳ ವಿಚಾರವಾಗಿ ನಿಮಗೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ತಂದೆ ತಾಯಿ ಜೊತೆ ಮಾತನಾಡುವಾಗಿರಲಿ ಅಥವಾ ಸಂಗಾತಿ ಜೊತೆ ಮಾತನಾಡುವಾಗಿರಲಿ ತಾಳ್ಮೆಯಿಂದ ಮಾತನಾಡಿ. ಸ್ಟ್ರೆಸ್ ಮಾಡ್ಕೊಂಡು ಮಾತಾಡೋಕ್ಕೆ ಹೋಗಬೇಡಿ. ಅವ್ರಿಗೂ ಅವಕಾಶವನ್ನು ಕೊಡಿ. ಅವರ ಅಭಿಪ್ರಾಯವನ್ನು ನೀವು ತಿಳ್ಕೊಳ್ಳಿ. ಕೇಳಿಸ್ಕೊಳ್ಳೋದು ನೀವು ಅಭ್ಯಾಸ ಮಾಡ್ಕೋಬೇಕು. ಆಗ ಯಾವ ಸಮಸ್ಯೆನೂ ಆಗಲ್ಲ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಟೈಮ್ಗೆ ಸರಿಯಾಗಿ ಹೆಲ್ದಿ ಫುಡ್ ಸೇವನೆ ಮಾಡಬೇಕು. ನೀವು ಹೊರಗಡೆ ಆಹಾರವನ್ನು ನೀವು ಕಮ್ಮಿ ಮಾಡಬೇಕು. ನಿದ್ದೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಟೆನ್ಷನ್ಸಿಂದ ತಲೆನೋವು ಬರುತ್ತಲ್ವ, ಅದರಿಂದ ನಿಮಗೆ ನಿದ್ದೆ ಕಮ್ಮಿ ಆಗುತ್ತೆ. ಬೆಳಗ್ಗೆ ಹೊತ್ತು ಕಾಮಾಗಿ ಯೋಗ ಧ್ಯಾನ ಮಾಡಿ. ಅದರಿಂದ ನಿಮ್ಮ ಬಾಡಿ ಮತ್ತು ಮೈಂಡ್ ಬ್ಯಾಲೆನ್ಸ್ ಆಗಿ ರಿಲ್ಯಾಕ್ಸ್ ಆಗುತ್ತೆ. ಪರಿಹಾರ ಬಂದು ನಿಮ್ಮ ರಾಶ್ಯಾಧಿಪತಿ ಕುಜನ ಮಂತ್ರವನ್ನು ಹೇಳ್ಕೋಬೇಕು ಪ್ರತಿದಿನ. ಓಂ ಮಂಗಳಾಯ ನಮಃ ಅಂತ 108 ಸಲ ಹೇಳ್ಕೊಳ್ಳಿ. ಮತ್ತು ಮನೆ ಹತ್ರ ಇರುವ ಆಂಜನೇಯ ದೇವಸ್ಥಾನಕ್ಕೆ ಕೆಂಪು ಹೂವನ್ನು ಅರ್ಪಿಸಿ. ಕೆಂಪು ಬೇಳೆ ಅಥವಾ ಬೆಲ್ಲವನ್ನು ಬಡವರಿಗೆ ದಾನವನ್ನು ಮಾಡೋದ್ರಿಂದ ನಿಮ್ಮ ಸಣ್ಣ ಪುಟ್ಟ ಸಮಸ್ಯೆ ಎಲ್ಲ ಕಮ್ಮಿ ಆಗುತ್ತೆ. ಧನ್ಯವಾದಗಳು.